ಅಡಿಗೆ ಮಾಡ್ಬೇಕಾದ್ರ ಏನು ಕಟ್ಟಿಗೆ ತರಬೇಕು, ಏನು ಒಲಿ ಹೊತ್ತಿಸ್ಬೇಕು, ಊದುಗೋಳಿ ತಗೊಂಡು ಊದಿ ಊದಿ ಊದಿ. ಈಗಿನ ಅವ್ರಿಗೆ ಊದುದ ಗೊತ್ತಿಲ್ಲ, ಬರೇ ಗಂಡನ ಕಿವಿ ಊದುದ ಗೊತ್ತೈತಿ ಈಗಿನ ಮಂದಿಗೆ, ಒಲಿ ಊದುದ ಗೊತ್ತಿಲ್ಲ. ಒಲಿ ಊದಿದ್ರ ಸಂಸಾರ ನೆಟ್ಟಗ ಹಾಕಾವು, ಗಂಡನ ಕಿವಿ ಊದಿದ್ರ ಸಂಸಾರ ಹಾಳಾಕಾವು. ನಮ್ಮ ಮಂದಿಗೆ ಏನು ಊದಬೇಕು ಅನ್ನೋದ ಗೊತ್ತಿಲ್ಲ. ಆಗಿನ ತಾಯಂದಿರೆಲ್ಲ ಒಲಿ ಊದಿ ಊದಿ ಕಟ್ಟಿಗೆ ಹಾಕಿ ತೆವಿ ಇಟ್ಟು ರೊಟ್ಟಿ ಮಾಡ್ಬೇಕಾದ್ರ ಎಷ್ಟು ಕಷ್ಟ. ಹಂಗ ಕಣ್ಣಾಗ ನೀರ ಮತ್ತಿನ್ನೇನೇನು ಹಂಗ ಚಾಲೂನ. ಆನಂತರ ಒಲಿ ಮ್ಯಾಗ ಇಟ್ಟದ ಬಾಂಡೆಗಳು ನೋಡ್ಬೇಕು, ಎಷ್ಟು ಕರ್ರಗರಿ, ಮುಖಾನು ಅಟ್ಟ ಕರ್ರಗಾಗಿರ್ತಿದ್ದು ನಮ್ಮ ಹಿಂದಿನ ಮಂದಿವು. ಯಾಕಂದ್ರೆ ಅದು ಹೊಗಿ ಕಣ್ಣಿಗೂ ಬಡಿತಿತ್ತ, ಮೋತಿಗೂ ಬಡಿತಿತ್ತ. ಆ ಮನಿಯದು ನೋಡ್ಬೇಕು ಎಟ್ಟ ಕರ್ರಗ ಇರ್ತಿದ್ದು ಇಲ್ಲನ. ಈಗೆಲ್ಲ ಹಂಗಿಲ್ಲ ನೋಡ್ರಿ, ಬಾಂಡೆಗಳು ಕರ್ರಗಾಗಂಗಿಲ್ಲ, ಮಂದಿ ಮುಖ ಕರ್ರಗಾಗಂಗಿಲ್ಲ, ರೊಟ್ಟಿ ಕರ್ರಗ ಇರಂಗಿಲ್ಲ. ಯಾಕಂದ್ರೆ ಹೊತ್ತಂಗ ಇಲ್ಲ, ಈಗ ಯಾರು ರೊಟ್ಟಿ ಪಕ್ಕ ಬೇಸಂಗಿಲ್ಲ. ಆಗೆಲ್ಲ ರೊಟ್ಟಿ ಬಡಿತಿದ್ರಿ. ಈಗ್ರಿ ತೀಡೋದೀಗ ಚಪಾತಿಗತೆ. ನಮ್ಮ ಮಾಯಿಗಳು ಹಿಂದಿನ ಮಂದಿ ಕೈ ರೊಟ್ಟಿ ಮಾಡಿ ಕೊಟ್ರ ರೊಟ್ಟಿ ತಿಂದು ನಮ್ಮ ಮುತ್ಯಾಗಳ ರೊಟ್ಟಿ ಗಟ್ಟಿರ್ತಿದ್ದು. ಈಗಿನ ಅವ್ರ ಇಡ್ಲಿ ವಡ, ಅವ್ರ ರೊಟ್ಟಿ ಪ್ಲಾಸ್ಟಿಕ್ ಕೊಡ, ಮತ್ತೇನದ. ಈಗಿನವರು ವ್ಯವಸ್ಥೆ ಹಿಂಗದ. ನಮ್ಮ ಹಿಂದಿನ ಮಂದಿ ಆ ರೀತಿ ಬದುಕಿರ್ತಿದ್ರು ತಾಯಂದಿರ. ಶರಣರ ಬದುಕನ್ನು ನಾವು ನೋಡಿದಾಗ ನಾವು ಜೀವನವನ್ನು ಯಾವ ರೀತಿ ನಿರ್ಮಾಣ ಮಾಡಿಕೊಳ್ಳಬೇಕು ಅನ್ನೋದನ್ನ ಪ್ರತಿನಿತ್ಯ ಈ ಅಡಿಗೆ ಹೆಂಗ ಮಾಡ್ತಿರಲ್ಲ ಹಂಗ ತಲೆಯಲ್ಲಿ ಅಟ್ಟು ಉಣ್ಣೋದು. ಒಲೆಯಲ್ಲಿ ಅಟ್ಟು ಉಂಬರೆ ಹೊಗೆಯುಂಟು ದಗೆಯುಂಟು, ತಲೆಯಲ್ಲಿ ಅಟ್ಟು ಉಂಬರೆ ಹೊಗೆಯಿಲ್ಲ ದಗೆಯಿಲ್ಲ ನೋಡ ಗುಹೇಶ್ವರ. ಈಗೇನ್ ಕೇಳಕತ್ತೀರಲ್ಲ, ಇದು ನೀವು ಊಟ ಮಾಡಿದಂಗರಿ. ಈಗ ನೀವು ಕೇಳುವುದು ಇದು ಊಟ ಮಾಡಿದಂಗ. ಆದ್ರೆ ಇದರಿಂದ ಹೊಟ್ಟೆ ತುಂಬಂಗಿಲ್ಲ, ನೆತ್ತಿ ತುಂಬುತ್ತದ, ತಿಳುವಳಿಕೆ ಬರುತ್ತದ ಮನುಷ್ಯನಿಗೆ. ಪ್ರತಿನಿತ್ಯ ಕೇಳಬೇಕು. ಇದನ್ನ ಕೇಳೋದಷ್ಟೇ ಅಲ್ಲ, ನಮ್ಮ ಮಣ್ಣಿನ ದೇವಾಲಯ ಮಾಡ್ಬೇಕು ನೋಡ್ರಿ. ಈ ಪುರಾಣ ಪ್ರವಚನದ ಗುರಿ ಉದ್ದೇಶ ಏನಂತಂದ್ರ ಮತ್ತೇನಿಲ್ಲ, ನಮ್ಮ ಮನೆಯೊಳಗ ನಾವೆಲ್ಲರೂ ಚಂದ ಬದುಕೋ ಸಲುವಾಗಿ. ಆರಾಮ ತಪ್ಪಿತ್ತು ಅಂದ್ರೆ ಏನ್ ಮಾಡ್ತೀರಿ ನೀವೆಲ್ಲ? ಆರಾಮ ತಪ್ಪಿತ್ತು ಅಂದ್ರೆ ದವಾಖಾನಿಗೆ ಹೋಗ್ತೀರಿ, ಜ್ವರ ಬಂದು ಅಂದ್ರೆ ದವಾಖಾನಿಗೆ ಹೋಗ್ತೀರಿ, ಏನಾರ ವಾಂತಿ ಬೇದಿ ಚಾಲು ಆತಂದ್ರೆ ದವಾಖಾನಿಗೆ ಹೋಗ್ತೀರಿ. ಆರಾಮ ತಪ್ಪಿತ್ತಂದ್ರೆ ಹೆಂಗ ದವಾಖಾನಿಗೆ ಹೋಗ್ತೀರಲ್ಲ, ಹಂಗ ಈ ಮನಸ್ಸಿನ ಆರಾಮ ತಪ್ಪಿತ್ತು ಅಂದ್ರ, ಮಾನಸಿಕ ನೆಮ್ಮದಿ ಹಾಳಾಯ್ತಂದ್ರ ಎಲ್ಲಿಗೆ ಹೋಗ್ಬೇಕ್ರಿ? ಎಲ್ಲಿ ಹೋಗ್ಬೇಕ್ರಿ ಸ್ವಾಮಿ? ಎಲ್ಲರ ಮಠಕ್ಕರ ಗುಡಿಗರ ಹೋಗ್ಬೇಕ್ರಿ. ಮತ್ತೇನು ಮಠಕ್ಕ ಗುಡಿಗೆ ದೇವಸ್ಥಾನಗಳಿಗೆ ಹೋಗ್ರಿ ಬ್ಯಾಡ ಅಂತ ಅರ್ಥಲ್ಲ, ಆದ್ರ ನಿಮ್ಮ ಮನೆಯೇ ಮಂತ್ರಾಲಯ ಆಗ್ಬೇಕು ನೋಡ್ರಿ. ಎಷ್ಟೊತ್ತು ಕುಂಡ್ರ ಅವ್ರಿ ಗುಡಿಯಾಗ? ಎಷ್ಟು ಟೈಮ್ ಕೂಡಿರ್ತೀರಿ? ಬಾಳದ್ರ ಒಂದು 10 ನಿಮಿಷ, 1 ತಾಸು ಕೂಡಿರ್ತೀರಿ, ಮತ್ತೆ ಎದ್ದು ಮನೆಗೆ ಹೋಗಬೇಕಲ್ಲ. ಎಷ್ಟು ಟೈಮ್ ನಾವು ಜಾಸ್ತಿ ಎಲ್ಲಿರ್ತೀವಲ್ಲ ಅದು ಚಲೋ ಇರ್ಬೇಕು, ಅದು ನಮಗೆ ಸಂತೋಷ ಕೊಟ್ಟಿರ್ಬೇಕು, ಅದು ನಮಗೆ ಸುಖ ಕೊಟ್ಟಿರ್ಬೇಕು. ಮನಿ ಅಂದ್ರೆ ಏನು? ಆರಾಮ್ ಬದುಕೋ ಸಲುವಾಗಿ ಮನಿ ಕಟ್ಟಿವ್ ನಾವೆಲ್ಲ. ಮನಿಯೊಳಗೆ ಎಲ್ಲರೂ ಧುಮು 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 ಉರಿಬಾರದು. ಹೆಂಡತಿ ಒಂದು ಉದ್ದೇಶಕ್ಕಾಗಿ ಶಿಟ್ಟಿನೊಳಕೊಂಡ್ರೋದು. ಹೊರಗಿನಿಂದ ಗಂಡ ಬಂದ ಅಂತಂದ್ರೆ ಅವ ಯಾರನ್ನ ಬೈಲಿ, ಯಾರನ್ನ ಬಡಿಲಿ, ಏನು ಮಾಡ್ಲಿ ಅಂತ ಅವ ಬಂದ ಅಂದ್ರ, ಮನ್ಯಾಗಿದ್ದದ ಮಕ್ಕಳು ಒಂದಕ್ಕೊಂದು ಅವು ಜಗಳ ಆಡ್ತಿದ್ವು ಅಂದ್ರ, ಅತ್ತಿ ಸೊಸಿ ಎದರ ಬದರ ನೋಡಿದ್ರು ಅಂತಂದ್ರೆ ಬೆಂಕಿ ಹತ್ತಿದಂಗ ಇದ್ರು ಅಂತಂದ್ರ ಅದಕ್ಕೆ ಮಣಿ ಅಂತ ಹೆಂಗ ಅಣಬೇಕ್ರಿ? ಮಣಿ ಅಂತ ಹೆಂಗ ಅಣಬೇಕು? ಇಂತಹ ಉರಿಯೊಳಗೆ
ದ್ವೇಷಾಗ್ನಿಯೊಳಗ ಎಷ್ಟು ದಿನ ಅಂತ ಟೈಮ್ ಪಾಸ್ ಮಾಡಬೇಕು. ಈ ಬಿಸಿಲೊಳಗ 1 ತಾಸು ಹೊರಗೆ ಬಂದು ನಿಂತೀವಂದ್ರ ಯಪ್ಪ ಎಷ್ಟು ಬಿಸಿಲದ, ಯಾವಾಗ ಒಳಗೆ ಹಾದೀನು ಫ್ಯಾನ್ ಹತ್ತಕ್ಕೆ ಕುಂತೀನಂತ ಅನಿಸ್ತದ ಇಲ್ಲ ನಮಗೆ. ಬರೀ ಈ ಸೂರ್ಯನ ಬಿಸಿಲು 1 ತಾಸು ತಡ್ಕೊಳಕ್ ಆಗಂಗಿಲ್ಲ. ಮತ್ತ ಮಣಿಯೊಳಗ ಆ ದ್ವೇಷದ ಅಗ್ನಿಯೊಳಗ ಹೆಂಗ ಬೇಯಬೇಕು, ಹೆಂಗ ಬದುಕಬೇಕು. ಯಾರು ಮಣಿಯೊಳಗ ದ್ವೇಷವನ್ನ ಸಾಧಿಸಬೇಡ್ರಿ. ಯಾರು ಮಣಿಯೊಳಗ ಒಬ್ಬರನ್ನ ನೋಡಿದ್ರ ಒಬ್ಬರು ಸಂಕಟ ಮಾಡ್ಕೋಬೇಡ್ರಿ. ಹೆಂಗಂತಂದ್ರ ಸಂತೋಷದಿಂದ ಇದ್ದು ಬಿಡೋದು, ನಕ್ಕೋಂತ ಇದ್ದು ಬಿಡೋದು. ನೀವು ಇಬ್ಬರನ್ನ ಇದ್ರಿ ಮನ್ಯಾಗ, ಗಂಡ ಹೆಂಡತಿ ಇಬ್ಬರ ಇದ್ರು ಖುಷಿಯಿಂದ ಇದ್ದು ಬಿಡೋದ್ರಿ. ಇಲ್ಲೇನ್ ನಾವೇನ್ 1000 ವರ್ಷ ಬದುಕವ್ರದೀವ, ಇರುದ 100 ವರ್ಷ, ಅದು ಪಕ್ಕಾ ಗ್ಯಾರಂಟಿ ಇಲ್ಲ. ಹೌದಿಲ್ರಿ? ಯಾರು ಯಾವಾಗ ಹೆಂಗ ಹೋಗ್ತಾರ ಹೇಳಕ ಬರಂಗಿಲ್ಲ ಯಾರಿಗೂ. ಸೋಮು ಹೊಂಟವ್ರಿಗೆ ಹಲೋ ಅಂದು ಕಳಿಸಿ ಬಿಡೋದು, ಬಂದವರಿಗೆ ವೆಲ್ಕಮ್ ಮಾಡೋದು. ಬಸ್ ಸ್ಟ್ಯಾಂಡ್ ಇದ್ದಂಗ್ರಿ ಇದು. ಬಸ್ ಸ್ಟ್ಯಾಂಡ್ಗೆ ಹೋಗ್ತೀರಿ, ಬನಟ್ಟಿಗೆ, ರಬಕವಿಗೆ, ನೀವು ಹೋಗಿ ಕುಂಡ್ರು ಕುಡ್ದ ನಿಮ್ ಗೆಳತಿ ಬರ್ತಾಳ, ನಿಮ್ ದೋಸ್ತ್ ಬರ್ತಾನ, ಬಾ 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 ಕುಡ್ರು ಕುಡ್ರು ಕುಡ್ರು. ಮತ್ತೊಬ್ರು ಬರ್ತಾರ ಬಸ್ ಸ್ಟ್ಯಾಂಡ್ದಾಗ, ನೀನು ಕೂಡು ಕೂಡು. 4-5 ಮಂದಿ ಪರಿಚಯಿಸ್ತರು ಕೂಡಿ ಬಿಡ್ತೀರಿ. ಅಲ್ಲೇ ಎಷ್ಟೋ ತಕ್ಕ ಕೂಡಿರ್ತೀರಿ ಬಸ್ ಸ್ಟ್ಯಾಂಡ್ದಾಗ. 10 ನಿಮಿಷ ರೀ. ಈಕಿ ಬಸ್ ಬತ್ತಂದ್ರೆ ನನ್ನ ಬಸ್ ಬತ್ತಂತ ನೀನು ದಾದ ಮಾಡ್ಲಾರ್ದ ಎದ್ದು ಹೋಗಿಬಿಡ್ತಾಳ ಆಕಿ. ನನ್ನ ಬಸ್ ಬತ್ತಂತ ಹೋಗಿಬಿಡ್ತಾಳ. ನಿಮ್ ಗೆಳೆಯ ನಿಂತಾವ, ಅವನು ಬಸ್ ಬತ್ತಂದ್ರೆ ಅವ ಎದ್ದು ಓಡಿ ಹೋಗಿಬಿಡ್ತಾನ. ಇದು ಜೀವನಾನು ಹಂಗರಿ. ಎಲ್ಲಿ ತಕ ಇರ್ತೀವಲ್ಲ ಬಸ್ ಸ್ಟ್ಯಾಂಡ್ದಾಗ 10 ನಿಮಿಷ ಕೂಡಿರ್ತೀರಲ್ಲ, ಅಣುವಾತನು ಆರಾಮದಿ ಅನ್ನುವ, ಆರಾಮದೀನಿ, ನೀನು ನಾನು ಆರಾಮದೀನಿ ನಕ್ಕೋಂತ ಚಲೋ ಮಾತು 4 ಮಾತಾಡಿ ಬಿಡುದು. ಯಾಕಂದ್ರೆ ಅವಂದು ಬಸ್ ಯಾವಾಗ ಬರ್ತದೆ ಹೇಳಕ್ ಬರಂಗಿಲ್ಲ. ಬಂದ ಕೂಡಲೇ ಬಟ್ಟು ಹೋಗೇ ಬಿಡ್ತಾನವ. ಹಂಗ ಮಣಿಯೊಳಗೂ ಯಾರು ಯಾವಾಗ ಯಾರನ್ನ ಹೆಂಗ ಬಿಟ್ಟು ಹೇಳಕ್ ಬರಂಗಿಲ್ಲ. ಇರು ತನಕ ಆರಾಮಿದ್ದು ಬಿಡೋದು. ಗಂಡ ಹೆಂಡತಿ ಭಾರಿ ಖುಷಿಯಿಂದ ಇದ್ದು ಬಿಡೋದು. ಹೊರಗಿಂದ ಗಂಡ ಬಂದ ಅಂದ್ರೆ ನಕ್ಕೋಂತ ವೆಲ್ಕಮ್, ಸ್ವಾಗತ ಮಾಡೋದು. ಗಂಡ ಹೊರಗಿಂದ ಆಫೀಸ್ದಿಂದ ಬಂದಿರ್ತಾನ, ಹೊಲದಿಂದ ಬಂದಿರ್ತಾನ, ಫ್ಯಾಕ್ಟ್ರಿಯಿಂದ ಬಂದಿರ್ತಾನ, ಏನೋ ಮಾನಸಿಕ ನೆಮ್ಮದಿ ಇರಂಗಿಲ್ಲ ಅವನಿಗ. ಯಾವುದೋ 101 ಟೆನ್ಷನ್ ಇರ್ತಾವ ಗಂಡಗ. ಒಳಗ ಬಂದ ಅಂತಂದ್ರ ನೀ ಏನಿರ್ತೀಯಲ್ಲ ಮನ್ಯಾಗ, ನೀ ಏನಿರ್ತೀಯಲ್ಲ, ಅವ ಒಳಗ ಬಂದ ಅಂದ್ರೆ ಅವನ ಸಪ್ಪಳ ಕೇಳಿ ನೀವು ಹೊರಗೆ ಬಂದು ನಿಂತಿ ಅಂದ್ರೆ ನಿನ್ನ ಮುಖ ನೋಡಿದ ಕೂಡಲೇ ಅವನ ಎಲ್ಲ ಟೆನ್ಷನ್ಗಳು ಹೋಗಿಬಿಡ್ಬೇಕು. ನಿನ್ನ ನೋಡಿದ ಕೂಡಲೇ ಒಂದು ಕ್ಷಣ ನಗು ಬಂದು ಬಿಡ್ಬೇಕು ಅವಂಗ. ಶರೀರ ಮನಸ್ಸು ಹಾರಾಗಿ ಬಿಡ್ಬೇಕು. ಹಂಗಿರ್ಬೇಕು, ಹಂಗ ನೋಡ್ಬೇಕು ನೀ ಗಂಡ ನೀವ. ಮತ್ತ ಅವ ಒಂದು ಟೆನ್ಷನ್ದಾಗ ಬಂದಿರ್ತಾನ, ನೀವೊಂದು ಟೆನ್ಷನ್ದಾಗ ಹೊರಗೆ ಕುಣ್ಯಾಕ ಹತ್ತಿದಿ ಅಂದ್ರ ಹೆಂಗ ಬದುಕು ಸಾಧ್ಯ ಆಗತ್ತದ? ಬಂದ ಕೂಡಲೇ ಇನ್ನ ಬರ್ತಿರ್ತಾನ, ಕಿಟಿ ಹಚ್ಚಿದಿ ಅಂದ್ರ, ಏನಾರ ವಟ ಹಚ್ಚಿದಿ ಅಂದ್ರ ಅವ ಅಂತ 2 ತಾಸು ಅಲ್ಲೇ ಇದ್ರ ಪಾಂಡಿತ್ಯಾಂಬಲ್ ಅಂತಾನವ. ಇದೊಳೆ ಐತಲ್ಲ ಮಣಿಗೆ ಬರಗೂಡ್ದ ಬೇಡ. ಇದ್ದುದ್ರೊಳಗ ಭಗವಂತ ನಮಗ ಖಾರ ರೊಟ್ಟಿನ ಕೊಡ್ಲಿ, ಅಂಬಲಿನ ಕೊಡ್ಲಿ, ಏನು ಕೊಟ್ಟಾನ ಅದನ್ನ ಗಂಡ ಹೆಂಡತಿ ಇಬ್ರು ಒಂದೇ ತಾಟ್ನ್ಯಾಗ ಪ್ರೀತಿಯಿಂದ, ಸ್ನೇಹದಿಂದ, ಪ್ರೇಮದಿಂದ ಇಬ್ರು ಊಟ ಮಾಡಿ ಆರಾಮಿದ್ರಿ ಅಂತಂದ್ರ ಅದರಿ ಸ್ವರ್ಗ. ಮತ್ತೆಲ್ಲಿ ಸ್ವರ್ಗ ತಂದಿರಿ? ಸೋಮಿ ಯಾರೋ ಹೇಳ್ತಾರ ಮ್ಯಾಲ ಸ್ವರ್ಗತ್ತೆ ಅಂತ. ಹೇಳ್ರಿಪ್ಪ, ಯಾರು ನೋಡಿ ಬಂದರಿ ಹೇಳ್ರಿ ನನಗೆ ನೋಡುನು. ಯಾರು ನೋಡಿ ಬಂದರಿ? ಅಲ್ಲಿ ಭಾರಿ ಆಯ್ತು ರೀ, ಇನ್ನ ಬೆಂಗಳೂರಿಗೆ ಹೋಗಿ ಬರ್ತೀರಿ, ಮೈಸೂರಿಗೆ ಹೋಗಿ ಬರ್ತೀರಿ, ಮಸ್ತ್ ಅದ ಅಂತ ಹೇಳ್ತೀರಿ. ಸ್ವರ್ಗಕ್ಕೆ ಯಾರು ಹೋಗಿ ಬಂದಿರಿ? ಯಾರೂ ಇಲ್ಲ. ಅದಕ್ಕೆ ಬಸವಣ್ಣವ್ರು ಅಂದರು, ಸ್ವರ್ಗ ಅಂದ್ರೇನು? ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅನಾಚಾರ ಅಂದ್ರೇನು? ದುಃಖ, ಅದ ನರಕ. ಮತ್ತೇನ? ದವಾಖಾನಿಗೆ ಹೋಗಿ ಬರ್ರಿ, ನರಕದಕ್ಕಿಂತ ಹತ್ತುತ್ತು ಮತ್ತೇನದ? ದವಾಖಾನಿಗೆ ಹೋಗಿರ್ತೀರಲ್ಲ, ಮಾತಾಡ್ಸಕ್ ಯವ ಒಂದು ಕೈ ಹಿಂಗೆ ಮಾಡ್ಕೊಂಡು ಕೂತಿರ್ತೈತಿ ದವಾಖಾನೆ. ಮತ್ತೇನು? ಒಂದು ಕಾಲು ಹಿಂಗೆ ಮ್ಯಾಲ ಕಟ್ಕೊಂಡು ಮಕ್ಕೊಂಡಿರ್ತೈತಿ.
ಸಲೈನ್ ಹಚ್ಕೊಂಡಿರ್ತಾವ, ಎದಿಗೆ ಆಪರೇಷನ್, ಅದು ಇದು, ಇಲ್ಲಿ ಮಕ್ಕಕ್ಕೆ ಏನೋ ಹಾಕಿರ್ತಾರ, ಒಂದ್ ಸವನ ಬಾಸ್ ತೇಕತಿರ್ತಾವ. ನರಕ ಅಂದ್ರೆ ಅದರೇ, ಅದನ್ನು ಬಿಟ್ಟು ಬೇರೆ ನರಕ ಯಾವ್ದದ? ಅದಕ್ಕೆ ಮನುಷ್ಯ ಇರು ತನಕ ಎಷ್ಟು ಸಂತೋಷದಿಂದ ಎಷ್ಟು ಆರಾಮದಿಂದ ಇರ್ಬೇಕಂದ್ರ, ಅದಕ್ಕೆ ಸಂಸ್ಕೃತದೊಳಗೆ ಬರೀತಾರೆ ಏನಂತಂದ್ರ, ಮಣಿ ಹೆಂಗಿರ್ಬೇಕಂದ್ರ ಸಾನಂದಂ ಸದನಂ ಸುತಾಶ ಸುದಿಯೋ ಕಾಂತಾನ ದುರ್ಭಾಸಿನಿ. ಮನ್ಯಾಗ ಮಕ್ಕಳು ಹೆಂಗಿರ್ಬೇಕು, ಮನ್ಯಾಗ ಹೆಂಡತಿ ಹೆಂಗಿರ್ಬೇಕು, ಮನ್ಯಾಗ ಅತ್ತಿ ಮಾವ ಸೊಸಿ ಹೆಂಗಿರ್ಬೇಕು. ಸೊಸಿ ಅಂತಾಳ, ಅವ್ರ ಮನ್ಯಾಗ ಒಂದು ತಾಸು ನಿಲ್ಲಕ್ಕಾಗಂಗಿಲ್ಲ ನನಗಂತಾಳಿಕಿ. ಏನಾಗಿರ್ಬೇಕು ನೋಡ್ರಿ ಅಂತದ್ದು. ಮನಗಂಡ ಅತ್ತಿ ಕಾಡ್ತಾಳ್ರಿ ನಮಗ. ಏನ್ ಹೇಮರೆಡ್ಡಿ ಮಲ್ಲಮ್ಮಗ ಕಾಡ್ದಟ್ಟು ಕಾಡ್ತಾಳೆ ನಿಮ್ಮ ಅತ್ತಿ? ಹಳಸಿದ ರೊಟ್ಟಿ, ಹಳಸಿದ ಅಂಬಲಿ, ಹಳಸಿದ ಅಣ್ಣ, ಹರಕ್ ಶೀರಿ ಅವದನ್ನು ತಲೆ ಮ್ಯಾಲ ಕಟ್ಟಿ ಕೊಟ್ಟ ಆ ನಂತರ 8 ದನ ಬಿಟ್ಟುಕೊಂಡು ಕಾಡಿನೊಳಗೆ ಹೋಗೋದು. ಮತ್ತೇನನ್ನೋದು, ಗಂಡ ಭರಮರೆಡ್ಡಿ ಒಂದ್ ಈಟ್ ಏನಾರ ಆಕೆ ಹೇಳಿದ್ದು ಹ್ಞೂ ಅಂದಂದ್ರ ಏನತ್ತಿದ್ಲಕ್ಕೆ, ಮೊದಲ ಎಲ್ಲ ನನ್ನ ಮಾತು ಕೇಳ್ತಿದ್ದ ನನ್ನ ಮಗ, ಏನೀಕ ಈಗ ಬಂದಾಳ ನನ್ನ ಮಾತಾಡ್ಸವಲ್ಲ, ಯಾಕಂದ್ರ ಬರುವಾಗಿ ತಂದಾಳಕಿ ಏನು ಪರ್ಸಾದ ಒತ್ಯಾಳ. ಸುಮ್ಸುಮನ ಅನ್ನೋದು ಹಿಂಗ. ಈಕೆ ಆತ್ತಿದ್ದಕ್ಕೆ ಹಿಂಗ ಅನ್ನೋದು, ಸೊಸಿ ಇದ್ದಕ್ಕೆ ಹಂಗ ಅನ್ನೋದು. ಸೊಸಿ ಬಂದು ಅತ್ತಿನ ಕೇಳಿದ್ಲಂತ್ರಿ, ಅತ್ತಿ ನೀ ನನ್ನ ಮೇಲೆ ಎಷ್ಟು ಪ್ರೀತಿದಿ ಅಂತ ಕೇಳಿದ್ಲಂತ. ನೀವ್ ಯಾರ ಕೇಳಕ್ ಹಾದಿಗಿದ್ದೀರಿ, ಮತ್ತೆ ಸುಮ್ ಕೇಳಬೇಡ್ರಿ, ಯಾಕಂದ್ರೆ ಅವ ಅತ್ತಿಗಳು ಸುದ್ದಿರಂಗಿಲ್ಲ, ಏನ್ ಕೇಂದ್ರ ಹೇಳ್ತಾವ. ನನ್ನ ಮ್ಯಾಲ ಎಷ್ಟು ಪ್ರೀತಿದಿ, ಮತ್ತ ನಿನ್ನ ಮಗಳು ಒಬ್ಬಕ್ಕೆ ಅದಲ್ಲ, ನಿನ್ನ ಮಗಳ ಮೇಲೆ ಎಷ್ಟು ಪ್ರೀತಿದಿ ಅಂತ ಕೇಳಿದ್ಲಂತ. ಈ ಅತ್ತಿಗಳು ಭಾಳ ಬೆರಿಕಿರ್ತಾವ್ರಿ, ಈ ಊರವ್ರಲ್ರಿ, ಮತ್ತೆ ಅತ್ತಾಗಿನೂ ಹೇಳ್ತೀನಿ ನಾನು. ಇಲ್ಲಿ ಅವರೆಲ್ಲ ಪಾಡ ಇದೀರಿ, ಆ ಕಡಿ ಮಂದಿ ಹೆಂಗಂದ್ರಿ, ಮಗಳಿಗೊಂದು ತರ ಸೊಸಿಗೊಂದು ತರ. ಯಾಕೆ ಹಂಗ ಮಾಡ್ತೀರಿ? ಎರಡು ಒಂದ ಅಲ್ರಿ ಪಾಪ. ಮಗಳು ಮತ್ತು ಸೊಸಿ ಇಬ್ರು ಒಂದಲ್ಲ. ಮಗಳ ಜಾತ್ರೆಗೆ ಬಂದಿರ್ಬೇಕು, ಹಳ್ಯಾ ಕರ್ಕೊಂಡು ಬಂದಿರ್ಬೇಕು, ಸೈಕಲ್ ಮೋಟರ್ ಮ್ಯಾಗ ಇಬ್ರು ಕೂಡಿ ಬಂದಿರ್ತಾರ, ಇಲ್ಲಾಂದ್ರೆ ಕಾರ್ ಗಡದಾಗ ಬಂದಿರ್ತಾರ. ನಾಳೆ ಜಾತ್ರೆ, ನಾಡದ ಜಾತ್ರೆ ಇರ್ತದ. ಮಗಳು ಡ್ರೆಸ್ ಮಾಡ್ಕೊಂಡು ಹೊರಗ ಓಡಿ ಹೋಗಕತ್ತಿರ್ತಾಳ, ಅವ್ ಕಾರ್ ತರಬೇಕು ಅಂತ ಸೈಕಲ್ ಮೋಟರ್ ತಗೊಂಡು ಬಾಗಲ್ ಮುಂದೆ ಹಳ್ಯಾ ವೈ ವೈ ಅನಿಸ್ತಾನ, ಅವ್ ಎಕ್ಸಿಲೇಟರ್ ಹಂಗ ಡ್ರ ಡ್ರ ಅನಿಸ್ತಿರ್ತಾನ. ಈಕಿ ಹೆಂಡತಿ ತಯಾರಾಗಿ ಬರ್ತಾಳ. ಅತ್ತಿಂದ ಅವು ಬಂದ್ಲು, ಮಗಳಿಗೆ ಯಾಕ ತಂಗಿ ತಯಾರಾಗಿ ಹೊಂಟ್ಲಿ, ಇನ್ನ ನಾಳೆ ನಾಡ್ದೈತಿ ಜಾತ್ರಿ, ಯಾಕೆ ಹೊಂಟೆ ಅಂತಂದಾಗ, ಇವ ನಾ ಊರಿಗೆ ಹೊಂಟಿಲ್ಲ, ನನ್ನ ಗಂಡ ನನ್ನ ಸಿನಿಮಾಕ್ಕೆ ಕರ್ಕೊಂಡು ಹೊಂಟಾನ, ಸಿನಿಮಾಕ್ಕೆ ಹೊಂಟಿವಿ ಇಬ್ರು ಅಂದ ಕೂಡಲೇ ಅತ್ತಿ ಹಳ್ಯಾನ ಮ್ಯಾಗ ಭಾಳ ಪ್ರೀತಿ ಅಂತ ನೋಡ್ರಿ. ಯಾಕೆ ಅಂಬಲ್ ನಮ್ಮ ಮಗಳು ಹಳ್ಯಾನ ಮ್ಯಾಗ ಭಾಳ ಪ್ರೀತಿ, ಮಗಳು ಮಕ್ಕಳ ಮ್ಯಾಗ ಭಾಳ ಪ್ರೀತಿ ನೋಡ್ರಿ. ವಾ ಮನಿ ಯಾವಾಗ ಹದಿಗೆಡ್ತದ ಗೊತ್ತದೇನು? ಯಾವಾಗ ಮನಸ್ಸಿನೊಳಗ ಭೇದ ಭಾವನೆಗಳು ಬರ್ತಾವಲ್ಲ, ಚಾಲು ಆತ ಅಲ್ಲಿ ಜಗಳ. ನಿನ್ನ ಮಗಳಿಗೊಂದು, ಸೊಸಿಗೊಂದು, ಸಣ್ಣ ಸೊಸಿಗೊಂದು, ದೊಡ್ಡ ಸೊಸಿಗೊಂದು. ಅದರಾಗ ನಮ್ಮ ಅವ್ರು ನೋಡ್ಬೇಕು, ಕಳ್ಳಂದು ಮಾಡ್ಕೊಂಡಿರ್ತಾರಂತ. ಕಳ್ಳಂದು ಏನು, ಕಳ್ಳ್ಯಾಂದು ಏನು, ಅದು ಗೊತ್ತಿರಂಗಿಲ್ಲ ನಮಗೆ. ಕಳ್ಳಂದು ಮಾಡ್ಕೊಂಡಿರ್ತಾರಂತ. ಅಕ್ಕಿ ಏನ್ ಮಾಡಿದ್ರು, ನಡೀತದ. ಅಕ್ಕಿ ಬೇರೆ ಹೊರಗಿನ ಅಕ್ಕಿ ಬಂದಿರ್ತಾಳ, ಮಾಡ್ನಿ. ಯಾಕೆವ್ವ ಇಂಥ ಭಾವನೆ ಯಾಕ? ನೀನು ಒಂದು ಹೆಣ್ಣು, ಕಳ್ಳಂದ ಅದು ಒಂದು ಹೆಣ್ಣು, ಹೊರಗಿಂದ ಬಂದದ್ದು ಅದು ಒಂದು ಹೆಣ್ಣು. 3 ಮಂದಿ ನೀವ ಅದಿರಲ್ಲ, ಬೇರೆ ಯಾರದಾರಲ್ಲಿ? ಈ ಭೇದ ಭಾವನೆ ಎಲ್ಲಿ ಚಾಲು ಆಗುತ್ತದ, ಆ ಮಣಿಯೊಳಗೆ ಪಕ್ಕ ತಿಳ್ಕೋರಿ, ತೊಡೆ ದಿವ್ಸಕ್ಕೆ ಬಡತನ ಬರ್ತದರೆ. ತೊಡೆ ದಿವ್ಸಕ್ಕೆ ಆ ಮನ್ಯಾನ ಲಕ್ಷ್ಮಿ ಎದ್ದು ಹೋಗಿ ಬಿಡ್ತಾಳ. ಲಕ್ಷ್ಮಿ ಎಲ್ಲಿರ್ತಾಳಂತೀರಿ ನೀವು? ಎಲ್ಲಿ ಪ್ರೀತಿ ಅದ, ಎಲ್ಲಿ ವಿಶ್ವಾಸ ಅದ,
ಎಲ್ಲಿ ಪ್ರೇಮದಿಂದ ಬದುಕ್ಯಾರ, ಯಾವ ಮನಿಯೊಳಗೆ ಜಗಳಿಲ್ಲ, ಯಾವ ಮನಿಯೊಳಗೆ ದಿನನಿತ್ಯ ದೈವದ ಆರಾಧನೆ ಅದ, ಅಲ್ಲಿ ಲಕ್ಷ್ಮಿ ಇರ್ತಾಳ್ರಿ. ಹೊತ್ತೊಂಟ್ರ ಹೊತ್ತೂರಿ ಅವ್ರ ಮನ್ಯಾಗ ಇರ್ತಾಳ, ಇರಂಗಿಲ್ಲ, ನೋಡ್ತಾಳ, ಹೋಗ್ಬಿಡ್ತಾಳ. ಅವ ಹಳೆ ಸೈಕಲ್ ಮೋಟ್ರ್ ತಗೊಂಡು ಸಜ್ಜಾದಾಗ ನಾವು ಸಿನೆಮ್ಗೆ ಹೋಗ್ತೀವಂತಂದಾಗ ಓಡಿ ಬಂದು ಮಗಳಿಗೆ ಹೇಳ್ತಾಳ, ಹಳ್ಯಾಗ ಹೇಳಿ ಚಂದ ಕರ್ಕೊಂಡು ಹೋಗಪ್ಪ, ಮತ್ತ ಸೈಕಲ್ ಮೋಟ್ರ್ ಮ್ಯಾಗ ಹಿಂದೆ ನೋಡ್ಕೋತ ಹೋಗಿ ನಮ್ಮ ಮಗಳನ್ನ ಬಿದ್ದಿಗಿದ್ದಿ, ಮತ್ತ ಹಂಗೂ ಹಾಕಾವ್ರಿ.